ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಆಲ್ ಇನ್ ಒನ್ ಸಿಕೆ. ಮಾಗಡಿ ಎಂಬುದು ಈಗಿನ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಒಂದು ತಾಲೂಕಾಗಿದೆ. ಆದ್ರೆ ಈ ಸ್ಥಳಕ್ಕೆ ಮಾಗಡಿ ಎಂಬ ಹೆಸರು ಕೊಟ್ಟವರು ಮಾತ್ರ ಬ್ರಿಟಿಷರು. ಅದು ಹೇಗೆ ಏಕೆ ಅಂತ ಮುಂದೆ ಹೇಳ್ತೀನಿ. ಸೊ ಮಾಗಡಿ ಬಗ್ಗೆ ಮಾತಾಡ್ತಿದ್ದೀನಿ ಅಂದ್ರೆ ಮೊದಲು ಮುಖ್ಯವಾಗಿ ಮಾಗಡಿ ಕಟ್ಟಿದ ಕೆಂಪೇಗೌಡರ ಬಗ್ಗೆ ಮಾತಾಡ್ಲೇಬೇಕು. ಯಾಕೆ ಮಾತಾಡ್ಲೇಬೇಕು ಅಂದ್ರೆ ಮಾಗಡಿ ಕಟ್ಟಿದ ಕೆಂಪೇಗೌಡರು ಬಗ್ಗೆ 1% ಅದು ಹೇಳ್ದೇನೆ ಮಾಗಡಿ ಬಗ್ಗೆ ಹೇಳಿದ್ರೆ ಅದು ಅರ್ಥಪೂರ್ಣನೇ ಇರಲ್ಲ. ಸೊ ಆದ್ರಿಂದ 1% ಅದು ಅಂದ್ರೆ ಕೆಂಪೇಗೌಡರ ಬಗ್ಗೆ ಹೇಳ್ತಾ ಹೋದ್ರೆ ಸುಮಾರು ಒಂದು ಫಿಲಂ ತೆಗೆಯುವಷ್ಟು ಹೇಳಲೇಬೇಕಾಗುತ್ತೆ. ಸೊ ಅದು ಅಷ್ಟೊಂದು ಹೇಳಲ್ಲ. ಸೊ ಸ್ವಲ್ಪ 1% ನನ್ಗೆ ತಿಳಿದಿರೋದ್ರಲ್ಲಿ 1% ಕೆಂಪೇಗೌಡರ ಬಗ್ಗೆ ಹೇಳ್ತಾ ಮುಂದುವರಿತೀನಿ. ಸೊ ಈ ಮಾಗಡಿಗೆ ಹಿರಿಯ ಕೆಂಪೇಗೌಡರು ಮುಖ್ಯವಾಗಿ ಇಂದಿನ ಸಿಲಿಕಾನ್ ಸಿಟಿನ ಕಟ್ತವ್ರೆ. ಸಿಲಿಕಾನ್ ಸಿಟಿ ಅಂತ ಹೆಸರುವಾಸಿಯಾಗಿರೋ ಬೆಂಗಳೂರು ಕಟ್ತವ್ರೆ ಇವರು. ಸೊ ವಿಜಯನಗರ ಸಾಮ್ರಾಜ್ಯದ ಸಾಮಂತ ಪಾಳೆಗಾರರಾಗಿದ್ದ ಮಾಗಡಿಯ ಕೆಂಪೇಗೌಡರು ಮಾಗಡಿನ ಮಿಲಿಟರ್ ಅಥವಾ ಆಡಳಿತದ ಮುಖ್ಯ ಕೇಂದ್ರವಾಗಿ ಇಟ್ಕೊಂಡಿದ್ರು. ಮಾಗಡಿಲಿ ಮೊದಲಿಗೆ ಮಣ್ಣಿನಲ್ಲಿ ಕೋಟೆ ನಿರ್ಮಿಸ್ತಾರೆ, ಅನಂತರ ಕಲ್ಲಿನ ಕೋಟೆನ ನಿರ್ಮಿಸಿದವರು ಸಹ ಇವರೇನೆ. ಸೊ ಮಾಗಡಿಲಿ ಸುಪ್ರಸಿದ್ಧ ದೇವಸ್ಥಾನವಾದ ರಂಗನಾಥ ಸ್ವಾಮಿ ದೇವಸ್ಥಾನನ ಕಟ್ಟಿದವರು ಚೋಳರು. ಸೊ ಚೋಳರು ಕಟ್ಟಿದ್ರು ಸಹ ಅದನ್ನ ಅಭಿವೃದ್ಧಿ ಪಡಿಸಿದವರು ಕೆಂಪೇಗೌಡರು. ಸೊ ಆದ್ರಿಂದ ಮಾಗಡಿಗೆ ಇಂದಿಗೂ ಸಹ ರಂಗನಾಥ ಸ್ವಾಮಿ ದೇವಸ್ಥಾನ ತುಂಬಾ ಪ್ರಸಿದ್ಧಿಯಾಗಿದೆ. ಸೊ ಮುಖ್ಯವಾಗಿ ಹೇಳ್ಬೇಕು ಅಂದ್ರೆ ಏಷ್ಯಾ ಖಂಡದ ಅತಿ ದೊಡ್ಡ ನೈಸರ್ಗಿಕ ಏಕಶಿಲಾ ಬೆಟ್ಟವಾದ ಸಾವಂದುರ್ಗವೂ ಸಹ ಇವರ ಆಡಳಿತದ ವ್ಯಾಪ್ತಿಯಲ್ಲಿತ್ತು. ಇವರ ಆಡಳಿತಾವಧಿ 1510ರಿಂದ 1569 ರಲ್ಲಿ ಇವರು ಪಾಳೆಗಾರರಾಗಿದ್ರು ಅಂತ ಹೇಳ್ತಾ ಕೆಂಪೇಗೌಡರ ಬಗ್ಗೆ ಇಷ್ಟನ್ನ ತಿಳಿಸ್ಕೊಡೋಕೆ ನಾನು ಇಷ್ಟಪಡ್ತೀನಿ. ಸೊ ಮುಂದೆ ಹೇಳ್ಬೇಕು ಅಂದ್ರೆ ಮಾಗಡಿ ಅಂತ ಹೆಸರು ಕೊಟ್ಟವರು ಬ್ರಿಟಿಷರು. ಇದಕ್ಕೂ ಮೊದಲು ಮಾಗಡಿಗೆ ಏನ್ ಹೆಸರು ಇತ್ತು ಅಂದ್ರೆ ಮಹಾಗಡಿ ಅಥವಾ ಮಹಾಲಕ್ಷ್ಮಿಯ ಗಡಿ ಅಂತ ಮೊದ್ಲಿಗೆ ಕರಿತಿದ್ರು. ಏನ್ಕಪ್ಪ ಮಹಾಗಡಿ ಅಥವಾ ಮಹಾಲಕ್ಷ್ಮಿ ಗಡಿ ಅಂತ ಕರಿತಿದ್ರು ಅಂದ್ರೆ ಮಹಾಗಡಿ ಅಂತ ಹೇಗ್ ಕರಿತಿದ್ರು ಅಂದ್ರೆ ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆ ಕಾಲದಲ್ಲಿ ಅತ್ಯಂತ ದೊಡ್ಡ ಮತ್ತು ಪ್ರಮುಖ ಗಡಿನೇ ಮಹಾಗಡಿಯಾಗಿತ್ತು. ಮಹಾಗಡಿ ಅಂದ್ರೆ ಮಹಾ ಅಂದ್ರೆ ದೊಡ್ಡದ್ದು, ಗಡಿ ಅಂದ್ರೆ ಸೀಮೆ. ಸೊ ಆದ್ರಿಂದ ಮಹಾಗಡಿ ಅಥವಾ ದೊಡ್ಡ ಗಡಿ ಅಂತ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಕರಿತಿದ್ರು. ಅನಂತರ ಮಹಾಲಕ್ಷ್ಮಿ ಗಡಿ ಅಂತ ಹೇಗ್ ಕರಿತಿದ್ರು ಅಂದ್ರೆ ಆ ಭಾಗದ ಜನರಿಗೆ ಧಾರ್ಮಿಕ ಸ್ಥಳವಾದ ಸಾವಂದುರ್ಗ ಬೆಟ್ಟದ ಬುಡದಲ್ಲಿ ಲಕ್ಷ್ಮೀ ನರಸಿಂಹ ಸ್ವಾಮಿಯ ದೇವಸ್ಥಾನ ಇತ್ತು. ಸೊ ಇಂದಿಗೂ ಇದೆ. ಸೊ ಆದ್ರಿಂದ ಮಹಾಲಕ್ಷ್ಮಿ ಗಡಿ ಅಂತ ಆಗಿನ ಕಾಲದಲ್ಲಿ ಕರಿತಿದ್ರು ಅಂತ ಒಂದು ಹೆಸರು ಇದೆ ಅಂತ ಹೇಳ್ತಾ, ನಂತರ ಬ್ರಿಟಿಷ್ ಅವರು ಬಂದು ಮಹಾಗಡಿಯಾಗಿದ್ದ ಈ ಮಾಗಡಿಗೆ ಹೆಸರು ಕೊಟ್ಟವರೇ ಬ್ರಿಟಿಷರು ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ದಯವಿಟ್ಟು ನನ್ನ ಮಾತಲ್ಲಿ ಏನಾದ್ರು ತಪ್ಪಿದ್ರೆ ಕ್ಷಮೆ ಇರಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ನಮಸ್ಕಾರ.